ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೃಷ್ಟ ಅನ್ನೋದೇ ಹಾಗೆ, ಒಮ್ಮೆ ಒಬ್ಬರ ಹೆಗಲೇರಿದ್ರೆ ಮುಗೀತು. ಬೇಡ ಬೇಡ ಅಂದ್ರೂ ಸಿಹಿ ಸುದ್ದಿ ಹುಡ್ಕೊಂಡ್ ಬರೋದಕ್ಕೆ ಶುರು ಮಾಡುತ್ತೆ. ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ, ಬದುಕು ಬಂಗಾರ ಆಗುತ್ತೆ. ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ನಿರ್ಧಾರ ಕೈಗೊಳ್ಳಲಿ, ಎಲ್ಲವೂ ಕೂಡ ಸಕ್ಸಸ್ ಕಾಣುತ್ತೆ. ಕೆಲವೊಮ್ಮೆ ಅಂತೂ ನಾವು ನಿರೀಕ್ಷೆಯನ್ನೇ ಮಾಡಿರಲ್ಲ, ಅಂತಹ ಸಂತಸದ ಸುದ್ದಿಗಳು ನಮ್ಮನ್ನೇ ಹುಡುಕಿ ಬರುತ್ತೆ. ಇಂಥ ಕ್ಷಣಗಳು ಎಲ್ಲರ ಬಾಳಲ್ಲೂ ಸಿಗಲ್ಲ ಬಿಡಿ, ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರಿಗೆ ಮಾತ್ರ. ಯಾಕಂದ್ರೆ ದೇವರು ಒಲಿದಾಗ ಮಾತ್ರ ಇಂತಹ ಕ್ಷಣಗಳು ಅರಸಿ ಬರೋದಕ್ಕೆ ಸಾಧ್ಯ. ನೀವೆಷ್ಟೇ ಹಾರ್ಡ್ ವರ್ಕ್ ಮಾಡಿ, ನೀವೆಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿ, ಶ್ರದ್ಧೆಯಿಂದ ನೀವು ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ನೋಡಿದ್ರು ಅದರಲ್ಲಿ 70% ಲಕ್ ಇರಬೇಕು, ಇಲ್ಲ ದೇವರ ಆಶೀರ್ವಾದ ಇರಬೇಕು. ಆಗಲೇ ನಾವು ಅಂದ್ಕೊಂಡಿದ್ದು ಆಗೋದು. ಇಲ್ಲದಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದು ತುಂಬಾ ಕಮ್ಮಿ. ಅರೆಕಾಸಿನಲ್ಲೇ ಬದುಕು ಸಾಗಿಸಬೇಕಾಗುತ್ತೆ. ಇಂಥ ನೋವನ್ನ ನೀವು ಕೂಡ ಅನುಭವಿಸಿರ್ತೀರ. ಪ್ರತಿಯೊಬ್ಬರು ಇಂಥ ಕಷ್ಟಗಳನ್ನ ತಿಳಿದೇ ಇರ್ತಾರೆ. ಯಾಕಂದ್ರೆ ಅದೃಷ್ಟ ಅನ್ನೋದೇ ಹಾಗೆ, ಎಲ್ರಿಗೂ ಒಲಿಯಲ್ಲ. ಒಂಥರ ಜಾಕ್ಪಾಟ್ ಇದ್ದಂತೆ. ದೇವರ ಕೃಪೆ ಇದ್ದವರು ಏನೇನೋ ಆಗಿದ್ದಿದೆ ಬಿಡಿ. ನೀವು ನಮಗೆ ಪ್ರಶ್ನೆ ಮಾಡಬಹುದು, ಎಲ್ಲದಕ್ಕೂ ದೇವರು ಅಂತ ಯಾಕೆ ಹೇಳ್ತೀರಾ ಅಂತ. ಖಂಡಿತವಾಗಿಯೂ ನೀವು ಮಾಡೋ ಕೆಲಸಕ್ಕೆ ದೇವರ ಕೃಪೆ ಬೇಕೇ ಬೇಕು. ಯಾಕಂದ್ರೆ ಒಂದಲ್ಲ ಒಂದು ಕೆಲಸಕ್ಕೆ ನೀವು ಶ್ರಮ ಹಾಕ್ತಾನೆ ಇರ್ತೀವಿ. ನೀವು ಮಾಡೋ ಕೆಲಸವನ್ನ ಇನ್ಯಾರೋ ಮಾಡ್ತಾ ಇರ್ತಾರೆ, ಅಥವಾ ಇನ್ಯಾರೋ ಮಾಡೋ ಕೆಲಸವನ್ನ ನೋಡಿ ನೀವು ಕೂಡ ಅದೇ ಕೆಲಸ ಮಾಡ್ತಿರ್ತೀರಿ. ಆ ಸಕ್ಸಸ್ ಅನ್ನೋದು ಇಬ್ಬರಿಗೂ ಸಮನಾಗಿರಲ್ಲ. ಅವರಿಗೆ ಯಶಸ್ಸು ಸಿಕ್ಕಿದ್ರೆ ನಿಮಗೆ ಅರೆಕಾಸಿನ ಬೆಲೆ ಸಿಕ್ಕಿರುತ್ತೆ, ಅಥವಾ ನಿಮಗೆ ನೀವು ಮಾಡೋ ಕೆಲಸ ದೊಡ್ಡ ಲಾಭ ತಂದ್ಕೊಟ್ಟಿದ್ರೆ ಇನ್ಯಾರಿಗೋ ದೊಡ್ಡ ನಷ್ಟ ಮಾಡಿರುತ್ತೆ. ಹೀಗಾಗಿಯೇ ಅದೃಷ್ಟ ಬೇಕು ಅನ್ನೋದು. ಸದ್ಯಕ್ಕೆ ಇಂಥ ಅದೃಷ್ಟವನ್ನ ಹೊತ್ಕೊಂಡು ನಿಂತವರು ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ನಿಜಕ್ಕೂ ಅದೃಷ್ಟ ತಾಂಡವವಾಡ್ತಾ ಇದೆ ಬಿಡಿ. ಯಾಕಂದ್ರೆ ಎಲ್ಲೋ ಹುಟ್ಟಿದ್ದು ಎಲ್ಲೋ ಬೆಳೆದಿದ್ದು, ಕನ್ನಡ ಮಾತನಾಡೋದಿಕ್ಕೆ ಬರಲ್ಲ. ಅದರಲ್ಲೂ ಕನ್ನಡದಲ್ಲಿ ಸಾವಿರಾರು ಮಂದಿ ವ್ಲಾಗರ್ಸ್ ಇದ್ದಾರೆ, ಅಚ್ಚ ಕನ್ನಡದಲ್ಲಿ ಕಂಟೆಂಟ್ ಮಾಡೋರಿದ್ದಾರೆ. ಆದ್ರೆ ಅವರಿಗೆ ಸಿಗದ ಸಕ್ಸಸ್ ಇವರಿಗೆ ಹೇಗೆ ಸಿಕ್ತು ಅಂತ ನೀವೇ ಊಹಿಸಿಕೊಳ್ಳಿ. ಬಿಗ್ ಬಾಸ್ ನಲ್ಲಿ ಮಿಂಚು ಹರಿಸಿದ್ದ ರಕ್ಷಿತಾ ಈಗ ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ. ರಕ್ಷಿತಾ ಮನೆ ಬಾಗಿಲಿಗೆ ಇನ್ನೊಂದು ಅವಕಾಶ ಹುಡ್ಕೊಂಡು ಬಂದಿದೆ. ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಈಗ ಒಂಥರ TRP ಕ್ವೀನ್ ಆಗೋಗಿದ್ದಾರೆ. ಇವರಿದ್ರೆ ಜನ ನೋಡ್ತಾರೆ ಅನ್ನೋದು ಟಿವಿ ಚಾನೆಲ್ನವರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ರಕ್ಷಿತಾಗೆ ಮೇಲಿಂದ ಮೇಲೆ ಗಾಳ ಹಾಕ್ತಿರೋದು. ರಕ್ಷಿತಾ ಏನು ದೊಡ್ಡ ಸಾಧಕಿ ಅಲ್ಲ, ಹೆವಿ ಟ್ಯಾಲೆಂಟೆಡ್ ಗರ್ಲ್ ಅಂತಾನು ಹೇಳ್ತಾ ಇಲ್ಲ. ಆದ್ರೆ ಲಕ್ ಚೆನ್ನಾಗಿದೆ. ಕನ್ನಡ ಮಾತನಾಡೋದಿಕ್ಕೆ ಬಾರದಿದ್ರು ಕೂಡ ಕರುನಾಡಿನ ಜನರ ಹೃದಯ ಗೆದ್ದಿದ್ದಾರೆ. ರಿಯಾಲಿಟಿ ಶೋಗಳಿಗೆ ಪದೇ ಪದೇ ಸೆಲೆಕ್ಟ್ ಆಗ್ತಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಇವರೊಂಥರ TRP ಕ್ವೀನ್ ಅಂತ. ಬಿಗ್ ಬಾಸ್ ಮನೆಗೆ ಬರೋದಿಕ್ಕೂ ಮೊದಲು ರಕ್ಷಿತಾ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿರಲಿಲ್ಲ. ಬಿಗ್ ಬಾಸ್ಗೆ ಬಂದಾಗಲೂ ಹಲವರು ಈಕೆ ಯಾರು ಅಂತ ಹುಡುಕಾಡಿದ್ರು. ಮೊದಲಿಗೆ ರಕ್ಷಿತಾ ಬಗ್ಗೆ ನೆಗೆಟಿವ್ ಮಾತು ಸಹ ಕೇಳಿ ಬಂದಿದ್ವು. ಆಮೇಲೆ ಕರುನಾಡಿನ ಮಗಳಾಗಿ ಹೋದ್ರು. ಘಟಾನುಘಟಿಗಳನ್ನ ಹಿಂದೆ ತಳ್ಳಿ ರನ್ನರ್ ಅಪ್ ಆದ್ರು ಅಂದ್ರೆ ನೀವೇ ಊಹೆ ಮಾಡಿಕೊಳ್ಳಿ. ಹೀಗಾಗಿಯೇ ರಕ್ಷಿತಾಗೆ ಕಲರ್ಸ್ ಕನ್ನಡದವರು ಮತ್ತೊಮ್ಮೆ ಮಣೆ ಹಾಕಿದ್ದಾರೆ. ಹೊಸ ರಿಯಾಲಿಟಿ ಶೋಗೆ ರಕ್ಷಿತಾರನ್ನ ಎಂಟ್ರಿ ಕೊಡಿಸ್ತಿದ್ದಾರೆ. ಆತ್ಮೀಯರೇ, ಕಲರ್ಸ್ ಕನ್ನಡದಲ್ಲಿ ಸದ್ಯದಲ್ಲಿ ಕ್ವಾಟ್ಲೆ ಕಿಚನ್ ಅನ್ನೋ ರಿಯಾಲಿಟಿ ಶೋ ಪ್ರಾರಂಭ ಆಗ್ತಾ ಇದೆ. ಕಳೆದ ಬಾರಿಯಿಂದ ಶುರುವಾಗಿರೋ ಈ ರಿಯಾಲಿಟಿ ಶೋ ಸಖತ್ ಕ್ಲಿಕ್ ಆಗಿದೆ. ಕಳೆದ ಬಾರಿ ಒಂದೊಳ್ಳೆ TRP ಬಂದಿತ್ತು. ಹೀಗಾಗಿ ಈ ಬಾರಿಯೂ ಕ್ವಾಟ್ಲೆ ಕಿಚನ್ ಸೀಸನ್ 2 ಮಾಡ್ತಾ ಇದ್ದಾರೆ. ಇದೇ ಕಾರ್ಯಕ್ರಮಕ್ಕೆ ರಕ್ಷಿತಾ ಕೂಡ ಸ್ಪರ್ಧಿಯಾಗಿ ಹೋಗ್ತಾ ಇದ್ದಾರೆ. ಕ್ವಾಟ್ಲೆ ಕಿಚನ್ ಅಂದ್ರೇನೆ ಕ್ವಾಟ್ಲೆ ಮಾಡೋದ್ರಲ್ಲಿ ರಕ್ಷಿತಾ ಕೂಡ ಎತ್ತಿದ ಕೈ. ಹೀಗಾಗಿ ರಕ್ಷಿತಾಗೆ ಅದೃಷ್ಟದ ಬಾಗಿಲು ತೆರೆದಂತಾಗಿದೆ. ಈ ರಿಯಾಲಿಟಿ ಶೋಗೆ ದೊಡ್ಡ ಮೊತ್ತದ ಸಂಭಾವನೆಯನ್ನೇ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ತಾನೇ 8 ರಿಂದ 10 ಲಕ್ಷದ ಕಾರು ಖರೀದಿಸಿದ್ರು. ಜೊತೆಗೆ ಮುಂಬೈನಲ್ಲಿ ಕೋಟಿ ಬೆಲೆಯ ಮನೆ ಖರೀದಿಸಿದ್ದಾರೆ. ಜೊತೆಗೆ 20 ಲಕ್ಷ ಮೌಲ್ಯದ ಚಿನ್ನವನ್ನು ಖರೀದಿಸಿದ್ದಾರೆ. ಇವರ ಸಾಧನೆ ನೋಡ್ತಾ ಇದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.